ಅಯ್ಯೋ ನೀನ್ ಯಾಕಮ್ಮ ತರಕ್ ಹೋದೆ? ಫಸ್ಟ್ ಕ್ಲಾಸ್ ಆಗಿದೆ. ನೀನೇ ಮಾಡಿದ್ಯಾ? ಇಲ್ಲ, ನಾನಲ್ಲ, ಅತ್ತೆನೇ ಮಾಡಿದ್ದು. ಒಂದು ನಿಮಿಷ ಅನು, ಅವತ್ತು ಪೂಜೆಗೆ ಬಂದಾಗ ಏನೋ ಓದ್ತಾ ಇದೆಯಾ ಅಂತ ಹೇಳಿದ್ಯಲ್ಲ, ಏನು ಸ್ಟಡಿ ಮಾಡ್ತಾ ಇದೆಯಾ? ಫ್ಯಾಷನ್ ಡಿಸೈನಿಂಗ್. ಆದರೆ ಅದಿನ್ನೂ ಪೂರ್ತಿ ಆಗಿಲ್ಲ. ಕಾಲೇಜ್ಗೆ ಹೋಗ್ತಾನೆ ಕೆಲಸಕ್ಕೂ ಹೋಗ್ತಾ ಇದ್ದೆ. ಬಾ ಕೂತ್ಕೋ. ಅಯ್ಯೋ ಬೇಡಮ್ಮ. ಬಾ ಮಗಳೇ ಬಾ. ಅನು, ಅಪ್ಪನ ಕಾರ್ಯ ಎಲ್ಲ ಮುಗಿದ್ಮೇಲೆ ಮತ್ತೆ ಮುಂದುವರ್ಸು. ಬೇಡ ಮಾವ, ನಂಗೆ ಓದೋದ್ರಲ್ಲಿ ಆಸಕ್ತಿ ಇಲ್ಲ. ಯಾವುದಾದ್ರೂ ಕೆಲಸ ಸಿಕ್ಕಿದ್ರೆ ಹೋಗ್ತೀನಿ. ಅನು, ಹೇಳೋದೇ ಮರೆತುಬಿಟ್ಟೆ. ವೀರೇಂದ್ರ ಬೆಳಿಗ್ಗೆನೆ ಫೋನ್ ಮಾಡಿದ್ದ, ಸ್ಟೇಷನ್ಗೆ ಹೋಗಿ ಬರ್ಬೇಕಂತೆ. ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿರ್ತಾನೆ, ಸೈನ್ ಮಾಡಿಬಿಟ್ಟು ಬಂದ್ಬಿಡು. ಬೇಡ ಮಾವ, ನಂಗೇನೂ ಬೇಕಾಗಿಲ್ಲ. ಹಾಗೆಲ್ಲ ಅನ್ಬಾರ್ದಮ್ಮ, ಅದೆಲ್ಲ ಫಾರ್ಮ್ಯಾಲಿಟೀಸ್. ಅದೆಲ್ಲ ಮಾಡದೆ ಹೋದ್ರೆ ಮುಂದೆ ತೊಂದರೆ ಆಗುತ್ತೆ. ಬೇಕಿದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಬೇಡ ಬೇಡ, ನಾನೇ ಹೋಗಿ ಬರ್ತೀನಿ. ಸರಿ, ಹಾಗೆ ಮಾಡ್ಬಿಡ. ನಾನು ಚೇಂಬರಲ್ಲಿ ಕೂತ್ಕೊಂಡು ಶೋ ತೋರಿಸ್ಬಾರ್ದು. ಕೇರ್ ಮಾಡಬೇಕು, ಇಲ್ಲಾಂದ್ರೆ ಗಿಟ್ಟಲ್ಲ. ಹೀಗಾಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ನನ್ನ ವೆಂಕಟಪ್ಪ ಮಧ್ಯ ಹೇಳಕ್ಕಾಗದೇ ಇರೋ ಸಂಬಂಧ. ನನಗೂ ತುಂಬ ಅಳು ಬಂತು. ನಮ್ಮ ಕೃಷ್ಣಪ್ಪ ಸಮಾಧಾನ ಮಾಡ್ದ. ಈ ಸ್ಟೇಷನ್ಗೆ ವೆಂಕಟಪ್ಪನವರೊಬ್ರು ಮಾದರಿ ಕಾನ್ಸ್ಟೇಬಲ್ ಆಗಿದ್ರು. ವೆಂಕಟಪ್ಪ ತೀರ್ಕೊಂಡ್ರು ಅಂತ ಗೊತ್ತಾದ ತಕ್ಷಣ ನಿನ್ನ ಬಗ್ಗೆನೇ ಯೋಚನೆ ಶುರುವಾಯಿತು. ಅಂದ್ರೆ ಅದೇನೋ ಬರಬೇಕು ಅಂದ್ರಂತೆ. ಕೃಷ್ಣಪ್ಪ ಸರ್, ಮೇಡಮ್ ಒಳಗಡೆ ಕೂರಿಸು, ನಾ ಬಂದೆ. ಓಕೆ ಸರ್, ಬನ್ನಿ ಬನ್ನಿ ಮೇಡಮ್, ಕೂತ್ಕೊಳ್ಳಿ. ನೋಡಮ್ಮ ಅನ್ನೋ, ನೀನು ಕಾಣಿಯಾಗಿದ್ದಾಗ ಅವರೆಷ್ಟು ಆತಂಕ ಪಟ್ಟರು ಅನ್ನೋದು ಆ ದೇವ್ರಿಗೆ ಗೊತ್ತು. ನಿನ್ಗೋಸ್ಕರನಾದ್ರೂ ಇನ್ನೂ ಸುಮಾರು ವರ್ಷ ಬದುಕಬೇಕಾಯ್ತು ಅವರು. ಪಾಪ ನಾವು ಪೊಲೀಸ್ನವರೇ ಅಮ್ಮ, ಆ ದರ್ಪ ನಮ್ಮನ್ನು ಬಿಟ್ಟಿರೋದೇ ಇಲ್ಲ. ಆದ್ರೆ ವೆಂಕಟಪ್ಪನವ್ರಿಗೆ ಯಾವುದೇ ರೀತಿ ದರ್ಪ ಅನ್ನೋದೇ ಇರಲಿಲ್ಲ. ಎಲ್ರೂ ಚೆನ್ನಾಗಿ ನೋಡ್ಕೊಳ್ಳೋರು, ಎಲ್ರೂ ಪ್ರೀತಿಸೋರು. ಇಷ್ಟು ಬೇಗ ನಾವು ಅವ್ರನ್ನ ಕಳ್ಕೊಬಾರ್ದಾಗಿತ್ತಮ್ಮ.